ಎವ್ರಿವಾನ್, ಅಸ್ಸಲಾಮು ಅಲೈಕುಂ. ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಹ್ಯಾಪಿ ಈ ಬರಾತ್. ಇವತ್ತು ನಮ್ಮದು ಬರಾತ್ ರಾತ್ರಿ. ಹಿಂದೂಸ್ಗಳಿಗೆಲ್ಲ ಗೊತ್ತಿರಲ್ಲ ಏನಂತೇಳಿ, ಬಟ್ ಮುಸ್ಲಿಂ ಅವರಿಗೆ ಆಬ್ವಿಯಸ್ ಆಗಿ ಗೊತ್ತಿರ್ತದೆ. ಇವತ್ತು ನಾವು ಬರಾತ್ ರಾತ್ರಿಗೆ ಏನೆಲ್ಲ ಮಾಡ್ತೇವೆ, ಎಂಥ ಸ್ಪೆಷಲ್ ಇವತ್ತು ಎಲ್ಲವನ್ನು ನಿಮಗೆ ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ. ಇವತ್ತು ಬೆಳಿಗ್ಗೆ ಗಂಟೆ 10 ಆಯಿತು. ಮಕ್ಕಳೆಲ್ಲ ಶಾಲೆಗೆ ಹೋದರು. ಈಗ ನಮ್ಮದು ಕೆಲಸ ಸ್ಟಾರ್ಟ್ ಆಗಿದೆ. ಬೆಳಿಗ್ಗೆ ಎದ್ದ ತಕ್ಷಣ ಅಕ್ಕಿಯೆಲ್ಲ ನೆನೆಸಾಕಿ ಆಯಿತು. ಎದ್ದ ತಕ್ಷಣವೇ ನೆನೆಸಿ ಹಾಕಿದ್ದೇವೆ. ಮತ್ತು ಚಿಕನ್ಗೆ ಕೂಡ ಆರ್ಡರ್ ಮಾಡಿದ್ದೇವೆ. ಅವರು ಮನೆಗೆ ತಂದು ಕೊಡ್ತಾರೆ. ಮಟನ್ ಭಾವ ತಂದು ಬರೋದು, ಅಂದರೆ ನೋಡಿ ಒಳ್ಳೆಯದು ನೋಡಿ ತರಬೇಕಲ್ಲ. ಅವರು ಎಲುಬೆಲ್ಲ ಹಾಕ್ತಾರೆ. ಅದಕ್ಕೋಸ್ಕರ ಭಾವ ಹೋಗಿದ್ದಾರೆ, ಬೆಳಿಗ್ಗೆನೇ ಹೋಗಿದ್ದಾರೆ ತರಲಿಕ್ಕೆ ಮಾರ್ಕೆಟಿಗೆ. ಹಾಗೆ ಅವರು ಬಂದ ತಕ್ಷಣ ನಮ್ಮದು ಈ ನೀರುಳ್ಳಿ ಎಲ್ಲ ಏನಿದೆ ಅದರದ್ದು ಕೆಲಸ ಸ್ವಲ್ಪ ಜಾಸ್ತಿ ಇರ್ತದೆ. ಕಟ್ ಮಾಡೋದಾಗಲಿ ಅಥವಾ ಫ್ರೈ ಮಾಡೋದಾಗಲಿ ಅದೆಲ್ಲ ಸ್ವಲ್ಪ ಜಾಸ್ತಿ ಇರುತ್ತೆ ಕೆಲಸ. ಸೊ ಹಾಗೆ ಅವ್ರು ಬರುವಾಗ ನಮ್ಮದು ಕೆಲಸ ಎಲ್ಲ ಆಗಿರ್ತದಲ್ವ, ಅದಕ್ಕೋಸ್ಕರ ಬೇಗನೆ ನೀರುಳ್ಳಿಯನ್ನೆಲ್ಲ ಕಟ್ ಮಾಡ್ತಾ ಇದ್ದೇನೆ. ಇವತ್ತು ನಾವೇನೆಲ್ಲ ಮಾಡ್ತೇವೆ ಅಂದರೆ ನಾಷ್ಟ ಮಾಡ್ತೇವೆ ರಾತ್ರಿಗೆ. ನಾಷ್ಟ ಅಂದರೆ ತಿಂಡಿ ಮಾಡ್ತೇವೆ. ನಿಮಗೆ ಕನ್ನಡದಲ್ಲಿ ಕೆಲವರಿಗೆ ಗೊತ್ತಿರಲ್ಲ ನಾಷ್ಟ ಅಂದರೆ ಏನಂತ. ನಾವು ರಾತ್ರಿ ಊಟ ಮಾಡಲ್ಲ, ಬಿರಿಯಾನಿ ಅದು ಇದೆಲ್ಲ ಊಟ ಎಲ್ಲ ಮಾಡಲ್ಲ. ರಾತ್ರಿ ನಾವು ನಾಷ್ಟ ಮಾಡೋದು. ನಾಷ್ಟ ಅಂದರೆ ಎಂತ, ಕೆಲವರು ಇಡಿಯಪ್ಪ ಮಾಡ್ತಾರೆ, ಕೆಲವರು ಪತ್ತಿರಿ ಮಾಡ್ತಾರೆ. ಹಾಗೆ ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಸ್ಪೆಷಲ್ ಇರುತ್ತೆ. ನಮ್ಮ ಮನೆಯಲ್ಲಿ ಇವತ್ತು ಇಡಿಯಪ್ಪ ಮಾಡಬೇಕಂತ ರೈಸ್ ನೆನೆಸಿ ಹಾಕಿದ್ದೇವೆ. ಮತ್ತೆ ಪ್ಲ್ಯಾನ್ ಚೇಂಜ್ ಆಗ್ತದೆ ಅಂತ ಗೊತ್ತಿಲ್ಲ. ಹಾಗೆ ಆಮೇಲೆ ಚಿಕನ್ ರೋಲ್ ಮಾಡಬೇಕು. ನನ್ನ ತಾಯಿಗೆ ಚಿಕನ್ ರೋಲ್ ಅಂದರೆ ಇಷ್ಟ. ಹಾಗೆ ಅವರು ಚಿಕನ್ ರೋಲ್ ಮಾಡಬೇಕಂತ ಹೇಳಿದ್ರು. ಮತ್ತು ಮಕ್ಕಳಿಗೆ ಕೂಡ ತುಂಬ ಇಷ್ಟ. ಮೊನ್ನೆ ನನ್ನ ಅಣ್ಣನ ಮಗನ ಬರ್ತಡೆಗೆ ಮಾಡಿದ್ದೆ ಅಲ್ವಾ, ಎಲ್ಲರಿಗೆ ಇಷ್ಟ ಆಗಿ ಸಾಕಾಗಲಿಲ್ಲ ಅಂತ ತುಂಬ ಮಾಡಿದ್ದೆ, ಆದರೂ ಸಹ ಮಕ್ಕಳಿಗೆ ಸಾಕಾಗಲಿಲ್ಲ. ಹಾಗೆ ರೋಲ್ ಮಾಡಲಿಕ್ಕೆ ಉಂಟು. ಆಮೇಲೆ ಮನೆಗೆಲ್ಲ ಸ್ವಲ್ಪ ಏನಾದರೂ ಸಿಹಿ ಹಂಚಬೇಕು, ಅದಕ್ಕೋಸ್ಕರ ಸೀರು ಕುರ್ಮ ಮಾಡಲಿಕ್ಕೆ ಉಂಟು. ಬೇರೆಂತ ಕೆಲವರು ಎಂತೆಲ್ಲ ಮಾಡ್ತಾರೆ ಆಯ್ತಾ, ಬಟ್ ಮಾಡೋದು ದೊಡ್ಡ ವಿಷಯ ಅಲ್ಲ. ತಿನ್ನಲಿಕ್ಕೆ ದನ ಬೇಕಲ್ಲ ಮಕ್ಕಳಿಗೆಲ್ಲ. ಅವರಿಗೆ ಎಂತ ಇಷ್ಟ ಅದು ಮಾತ್ರ ತಿಂತಾರೆ. ಕಟ್ಲೆಟ್ ಇಷ್ಟ, ಅದನ್ನು ಮಾತ್ರ ತಿನ್ನೋದು, ಬೇರೆ ಎಂತ ತಿನ್ನೋದಿಲ್ಲ. ಹಾಗೆ ನಾನು ಇವತ್ತಿದ್ದು ವ್ಲಾಗನ್ನು ಇಲ್ಲಿಗೆ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ. ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನನ್ನ ಚಾನಲನ್ನು ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿ. ಈಗ ನಾನು ನನ್ನ ಬೆಳಗಿನ ಕೆಲಸ ಈವ್ನಿಂಗ್ವರೆಗೆ ಏನೆಲ್ಲ ಮಾಡ್ತೇನೆ ಅಂತ ನಿಮ್ಮೊಂದಿಗೆ ನಾನು ಹಂಚ್ತೇನೆ. ನಾವು ಮೊಟ್ಟೆದು ಸಿಪ್ಪೆ, ನೀರುಳ್ಳಿದ್ದು ಸಿಪ್ಪೆ ಎಲ್ಲ ಉಂಟಲ್ಲ, ಅದನ್ನೆಲ್ಲ ನಾವು ಬಿಸಾಡುವುದಿಲ್ಲ. ಹೀಗೆ ಒಂದು ಜಾರಿಗೆ ಹಾಕಿಡ್ತೇವೆ. ಅದು ಫುಲ್ ಆದ ನಂತರ ಬಿಸಿಲಿಗೆ ಹಾಕಿ ಒಣಗಿಸಿ ಅದನ್ನು ನಾವು ನಮ್ಮ ಇದುಂಟಲ್ಲ, ಗಿಡಗಳೆಲ್ಲ ಉಂಟಲ್ಲ, ಅದಕ್ಕೆಲ್ಲ ಒಳ್ಳೆಯದು ಎಂತ ಗೊಬ್ಬರ ಅಂತ ಹೇಳ್ತೇವಲ್ಲ, ನ್ಯಾಚುರಲ್ ಗೊಬ್ಬರ, ಅದು ಮಾಡೋದು. ಸೊ ನೋಡಿದವರು ಎಣಿಸ್ಬಿಡಿ ನಾನು ಇದರಲ್ಲಿ ತುಂಬಿಸ್ತಾ ಇದ್ದಾಳೆ ಅಂತ. ಅಂದರೆ ಇದನ್ನು ತುಂಬಿಸಿದ್ದು ಫುಲ್ ಆದ ನಂತರ ಎಂತ ನಮ್ಮದು ಫ್ರೂಟ್ಸ್ ಇದ್ದು ಸಿಪ್ಪೆ ಅಥವಾ ಇದರದ್ದು ಬಾಳೆದು ಸಿಪ್ಪೆ, ಅದೇ ಲೈಕ್ ಫ್ರೂಟ್ಸ್ ಇದ್ದು ಸಿಪ್ಪೆ, ವೆಜಿಟೇಬಲ್ ಸಿಪ್ಪೆ, ಆಮೇಲೆ ಜ್ಯೂಸ್ ಎಲ್ಲ ಮಾಡಿ ಕೊನೆಗೆ ಇದು ಉಳಿತದಲ್ಲ ಅದನ್ನೆಲ್ಲ ಇದಕ್ಕೆ ಹಾಕಿಟ್ಟು ಆಮೇಲೆ ಬಿಸಿಲಿಗೆ ಒಣಗಿಸಿ ಅದನ್ನು ನಾವು ಗೊಬ್ಬರವನ್ನಾಗಿ ಮಾಡ್ತೇವೆ. ಈಗ ನೋಡಿ ನಮ್ಮದು ರೋಲಿಗೆ ಏನೆಲ್ಲ ಬೇಕು, ರೋಲಿಗೆ ಎಷ್ಟು ಆನಿಯನ್ ಬೇಕು ಅಷ್ಟನ್ನು ಕಟ್ ಮಾಡಿ ಇಟ್ಟಿದ್ದೇನೆ. ಈಗ ನೆಕ್ಸ್ಟ್ ನಮ್ಮದು ಮಟನ್ಗೆ ಏನು ನೀರುಳ್ಳಿ ಬೇಕು ಅದನ್ನು ಕಟ್ ಮಾಡಬೇಕು. ನಮ್ಮದು ನೀರುಳ್ಳಿ ರೆಡಿ ಆಯಿತು. ಈಗ ನೆಕ್ಸ್ಟ್ ಟಾಸ್ಕ್ ಈಸ್ ಟೊಮೆಟೊ ಕಟ್ಟಿಂಗ್. ಅದು ಸ್ವಲ್ಪ ಈಸಿ ನನಗೆ, ಅಂದರೆ ಸಿಪ್ಪೆ ತೆಗಿಲಿಕ್ಕಿಲ್ಲ ಎಂತೆಲ್ಲ ಕಚ ಅಂತ ಅದನ್ನು ಕಟ್ ಮಾಡ್ತಾ ಹೋಗೋದು. ಈಗ ಮಟನ್ ಇದ್ದು ರೆಡಿ ಆಯಿತು, ಕಟ್ಲೆಟ್ ಇದ್ದು ರೆಡಿ ಆಯಿತು. ನೆಕ್ಸ್ಟ್ ಟೊಮೆಟೊವನ್ನು ಕಟ್ ಮಾಡಿ. ಅವರು ಟೊಮೆಟೊ ಮತ್ತು ನೀರುಳ್ಳಿಯನ್ನು ಹಾಕಲಿಕ್ಕೆ ಕನ್ಫ್ಯೂಸ್ ಮಾಡ್ತಾರೆ, ಅಂದರೆ ಜಾಸ್ತಿ ಹಾಕೋದಿಲ್ಲ, ಸ್ವಲ್ಪ ಹಾಕೋದು. ಹಾಗೆ ಹಾಕಿದರೆ ಟೇಸ್ಟ್ ಬರಲ್ಲ. ಜಾಸ್ತಿ ಹಾಕಿದ್ರೇ ಮಸಾಲ ಕೂಡ ನಮಗೆ ಜಾಸ್ತಿ ಸಿಗೋದು, ಆಮೇಲೆ ಟೇಸ್ಟ್ ಕೂಡ ಜಾಸ್ತಿಯಾಗಿ ಸಿಗೋದು. ಹಾಗೆ ನಮಗೆಲ್ಲದಕ್ಕೆ ಸಹ ಟೊಮೆಟೊ, ನೀರುಳ್ಳಿ, ಈ ಮಟನ್ ಆಮೇಲೆ ಚಿಕನ್ ಈ ಥರದ್ದು ಮೀಟ್ ಥರದ್ದೆಲ್ಲ ಇರ್ತದಲ್ಲ, ಅದಕ್ಕೆಲ್ಲ ನಮಗೆ ನೀರುಳ್ಳಿ ಟೊಮೆಟೊ ಜಾಸ್ತಿ. ಆಗ ನಮಗೆ ಸ್ವಲ್ಪ ಟೇಸ್ಟ್ ಜಾಸ್ತಿ ಕೊಡ್ತದೆ, ಕ್ವಾಂಟಿಟಿ ಕೂಡ ಜಾಸ್ತಿ ಆಗುತ್ತೆ. ಈಗ ನಾನು ಟೊಮೆಟೊ ತೆಗೆದಿದ್ದೇನೆ, ಟೊಮೆಟೊವನ್ನು ಕಟ್ ಮಾಡಿ ಬರ್ತೇನೆ. ಕ್ಯಾಲೆಂಡರ್ ಲೀವ್ಸನ್ನು ನಾನು ಈ ಥರ ಒಂದು ಡಬ್ಬದಲ್ಲಿ ಹಾಕಿದ್ದು ನನಗೆ 15 ಡೇಸ್ವರೆಗೂ ನನಗೆ ಇದರಲ್ಲಿ ಅದರದ್ದು ಫ್ರೆಶ್ನೆಸ್ ಹಾಗೆ ಇರ್ತದೆ. ನೋಡಿ ಈ ಥರ ಇದರದ್ದು ಇದಿದಲ್ವ ಬೇರು, ಅದನ್ನು ಕಟ್ ಮಾಡಬೇಕು. ಆಮೇಲೆ ಈ ಥರ ಫ್ರಿಜ್ಜಲ್ಲಿ ಇಟ್ಟರೆ 15 ಡೇಸ್, ಇದು ಈಗ 1 ವೀಕ್ ಆಯಿತು, ಇನ್ನೊಂದು 1 ವೀಕ್ ಹೀಗೆ ಇರ್ತದೆ, ಏನಾಗೋದಿಲ್ಲ. ಅದಕ್ಕಿಂತ ಜಾಸ್ತಿ ನನಗೆ ಬರೋದಿಲ್ಲ, ಅದಕ್ಕೆ ಮುಂಚೆನೇ ಮುಗೀತದೆ. ಇದು ಕೊರಿಯಾಂಡರ್ ಲೀವ್ಸ್ ಬೇಕಲ್ಲ, ಅದಕ್ಕೆ ಅದನ್ನು ತೆಗೆದಿಡ್ತಾ ಇದ್ದೇನೆ ಫಸ್ಟಿಗೆ. ಈಗ ಉಳಿದದನ್ನು ಫ್ರಿಜ್ಜಲ್ಲಿ ಹಾಗೆ ಇಡ್ತೇನೆ. ಹೀಗೆ ಒಂದು ಕವರ್ಗೆ ಹಾಕಿಟ್ಟು ಈ ಥರದೊಂದು ಬಾಟಲ್ಗೆ ಹಾಕಿಟ್ಟರೆ ಒಂದು 15 ಡೇಸ್ವರೆಗೂ ನನಗೆ ಹೀಗೆ ಸ್ಟಾಕ್ ಆಗುತ್ತೆ. ಇಲ್ಲಾಂದರೆ ಆಗಾಗ ಅಂಗಡಿಗೆಲ್ಲ ಹೋದರೆ ನಾವು ಮರೆತು ಬಿಡ್ತೇವಲ್ಲ, ಹಾಗೆ ಫ್ರಿಜ್ಜಲ್ಲಿ ಇಟ್ಟರೆ ಏನಾಗೋದಿಲ್ಲ. ಈ ಥರ ಒಮ್ಮೆ ಟ್ರೈ ಮಾಡಿ. ಕಟ್ ಮಾಡಿಟ್ಟದ್ದು ಇದು ಮಟನ್ಗೆ ಕಟ್ ಮಾಡಿಟ್ಟದ್ದು, ಇದು ಕೊರಿಯಾಂಡರ್ ಲೀವ್ಸನ್ನು ಕಟ್ ಮಾಡಿಟ್ಟು ಈರುಳ್ಳಿ ಟೊಮೆಟೊ ಮೈದಾ ಹಿಟ್ಟು ಕಲಿಸಲಿಕ್ಕೆ ತಯಾರಿ ಮಾಡ್ತಾ ಇದ್ದೇನೆ. ರೋಲ್ಗೋಸ್ಕರ ಸ್ವಲ್ಪ ಮೈದಾ ತೆಗೆದಿದ್ದೇನೆ, ಸ್ವಲ್ಪ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಿ. ನನಗೆ ಹಾಗೆ ಅಂದಾಜೇನಿಲ್ಲ, ಒಟ್ರಸ್ ಹಾಕೋದು.
ಉಪ್ಪು ಹಾಕಿದೆ. ಆಮೇಲೆ ಎಲ್ಲರಿಗೆ ಗೊತ್ತಿರ್ಬೋದು, ಇನ್ನು ನಾನು ತಮಾಷೆ ಮಾಡಬೇಡಿ ಒಳ್ಳೆಂತ ದೊಡ್ಡ ಶೋ ಮಾಡೋದಂತ. ಗೊತ್ತಿಲ್ಲದವರಿಗೆ ಕೆಲವರಿಗೆ ಮೈದಾ ಹಿಟ್ಟು ಗೋಧಂಬ ಹಿಟ್ಟೆಲ್ಲ ಕಲಿಸ್ಲಿಕ್ಕೆ ತುಂಬ ಕಷ್ಟ ಆಗ್ತದೆ. ನನಗೆಲ್ಲ ಮುಂಚೆ ಆಗ್ತಾ ಇತ್ತು. ಈ ಥರದ ದೊಡ್ಡದೊಂದು ವಿಸ್ಕ್ ನಾನು ಪರ್ಚೇಸ್ ಮಾಡಿದೆ. ಪರ್ಚೇಸ್ ಮಾಡಿದ ಮೇಲೆ ನನಗೆ ಈ ಥರ ಹಿಟ್ಟು ಕಲಿಸ್ಲಿಕ್ಕೆಲ್ಲ ತುಂಬ ಸುಲಭ ಆಗ್ತಾ ಉಂಟು. ತುಂಬ ಅಂದರೆ ತುಂಬ ಸುಲಭ. ಈ ಥರ ನೀರು ಹಾಕ, ಅಂದರೆ ಕೆಲವರಿಗೆ ರೋಲ್ ಮಾಡೋದೆಲ್ಲ ಗೊತ್ತಿರ್ತದೆ, ಒಬ್ಬೊಬ್ಬರದ್ದು ಒಂದೊಂದು ವಿಧ ಇರ್ತದೆ. ನಾನು ಈ ಥರ ಮಾಡೋದು. ನೀವು ಯಾವ ಥರ ಮಾಡೋದು ಅಂತ ಕಮೆಂಟ್ ಮಾಡಿ. ನಿಮಗೇನಾದರೂ ಇದರಲ್ಲಿ ನನಗಿಂತ ಸ್ವಲ್ಪ ಎಕ್ಸ್ಪರ್ಟ್ ಯಾರಾದರೂ ಇದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಈ ಥರ ಬೇಗನೆ ಆಗ್ತದೆ ಮಾಡಿದರೆ. ನೋಡಿ ಬ್ರೆಡ್ ಕ್ರಮ್ಸ್ ಮಾಡಿ ಆಯಿತು, ಎಲ್ಲ ಕೆಲಸ ಆಯಿತು. ಇನ್ನು ಮೀಟ್ ಬರಲಿಕ್ಕೆ ಮಾತ್ರ ಬಾಕಿ. ಅದು ಬಂದ ಮೇಲೆ ಆಮೇಲೆ ನಾನು ಎಂತ ಇದ್ರದ್ದು ರೆಸಿಪಿ ಎಲ್ಲ ಇವತ್ತು ಶೇರ್ ಮಾಡೋದಿಲ್ಲ, ಅಂದರೆ ತುಂಬ ಲೆಂತ್ ಆಗ್ತದೆ ವಿಡಿಯೋ. ರೆಸಿಪಿಯನ್ನು ಬೇಕಾದರೆ ಬೇರೆ ಒಂದು ವಿಡಿಯೋ ಮಾಡಿ ಹಾಕ್ತೇನೆ. ವಿಷಯ ಏನು ಗೊತ್ತಾ ಫ್ರೆಂಡ್ಸ್, ಕೆಲವರದ್ದು ಎನಿಸಿಕೆ ಏನಂದರೆ ನಾವು ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಬೇಯ್ತದೆ ಅಂತೇಳಿ ಹೈ ಫ್ಲೇಮಲ್ಲಿ ಇಟ್ಟು ಬೇಯಿಸ್ತಾರೆ. ನಿಜವಾಗ್ಲೂ ಚಿಕನ್ ಆಗಲಿ ಮಟನ್ ಆಗಲಿ ಏನೇ ಆಗಲಿ ನಾವು ಹೈ ಫ್ಲೇಮಲ್ಲಿ ಇಟ್ಟರೆ ಅದು ಬೇಯಲ್ಲ. ನಾವು ಲೋ ಫ್ಲೇಮಲ್ಲಿ ಒಂದು ಅರ್ಧ ಗಂಟೆ ಇಟ್ಟರೆ ಸಾಕು, ಬೇಗನೆ ಬೇಯ್ತದೆ. ಸೊ ಹಾಗೆ ನಾನು ಈಗ ನೀರು ಟೊಮೆಟೊ ಇಟ್ಟಿದ್ದೇನಲ್ಲ ಕುಕ್ಕರಲ್ಲಿ, ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಅದು ಮೆಲ್ಲನೆ ಬೇಯ್ತಾ ನೀರು ಬಿಡ್ತದೆ. ಅದೇ ನೀರಲ್ಲಿ ಅದು ಬೆಂದು ಇದು ಒಳ್ಳೆ ಮೆಲ್ಟ್ ಆಗಿ ಒಳ್ಳೆ ಎಂತ ಕೆಲವರಿಗೆ ಇಡೀ ನೀರುಳ್ಳಿ ಇಡೀ ಟೊಮೆಟೊ ಎಲ್ಲ ಸಿಗೋದು ಅಷ್ಟು ಇಷ್ಟ ಅಲ್ಲ, ನಮಗೆ ಸಹ ಇಷ್ಟ ಅಲ್ಲ. ಅದು ಮೆಲ್ಟ್ ಆದ್ರೇ ಒಂಥರ ಗ್ರೇವಿ, ಒಂಥರ ಥಿಕ್ನೆಸ್ ಕೊಡುತ್ತೆ. ಸೊ ಹಾಗಿರುವಾಗ ಕೆಲವರು ಎಂತ ಎನಿಸ್ತಾರೆ ಹೈ ಫ್ಲೇಮಲ್ಲಿ ಇಟ್ಟು ನಾವು ಮಾಡಿದ್ರೇ ಬೇಗ ಬೇಯ್ತದೆ ಅಂತ. ನೋ, ಇಟ್ಸ್ ರಾಂಗ್. ಇದು ನನಗೆ ಹೇಳಿಕೊಟ್ಟದ್ದು ನನ್ನ ಅಕ್ಕ. ನನಗೆ ಕುಕ್ಕಿಂಗ್ ಎಲ್ಲ ನಾನು ಜಾಸ್ತಿ ನೋಡಿ ಕಲಿತದಲ್ಲ ನನ್ನ ಅಕ್ಕನಿಂದ. ಅವಳು ಹೇಳ್ತಾಳೆ ಯಾವಾಗಲೂ ನಾನು ಫಾಸ್ಟಾಗಿ ಇಡಬೇಡ, ಫಾಸ್ಟಾಗಿ ಇಟ್ಟರೆ ಅದು ಅಡಿಗೆ ಇದು ಆಗ್ತದಲ್ಲ, ಅದಾಗ್ತದೆ. ಈಗ ನೀವು ಲೋ ಫ್ಲೇಮಲ್ಲಿ ಇಟ್ಟರೆ ಮಾತ್ರ ಬೇಯ್ತಂತ. ಆಮೇಲೆ ನಾನು ಅದನ್ನು ನೋಡುವಾಗ ಇಟ್ಸ್ ಕರೆಕ್ಟ್, ಅಂದರೆ ಲೋ ಫ್ಲೇಮಲ್ಲಿ ಇಟ್ಟರೆ ಮಾತ್ರ ಬೇಗ ಬೇಯ್ತದೆ. ಹಾಗೆ ನಾನು ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ. ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲಿ ಹಾಗೆ ಇರಲಿ, ಆಮೇಲೆ ಒಳ್ಳೆ ಮೆಲ್ಟ್ ಆಗಲಿ. ಅದು ಒಳ್ಳೆ ಮೆಲ್ಟ್ ಆಗುವಾಗ ನಮ್ಮದು ಇಲ್ಲಿ ಒಂದು ಕಡೆ ಮಸಾಲ ಕೂಡ ಆಗ್ತಾ ಉಂಟು. ಅಷ್ಟರೊತ್ತಿಗೆ ನಮ್ಮದು ಮಟನ್ ಕೂಡ ಬರ್ತದೆ, ನಮ್ಮದು ಬೇಗ ಕೆಲಸ ಕೂಡ ಆಗ್ತದೆ. ನಮ್ಮದು ಮಂಗಳೂರು ಕಡೆ ಈ ಥರ ಗ್ರೈಂಡರ್ ಇರ್ತದೆ. ಅದರಲ್ಲಿ ನಾವು ಮಸಾಲ ಎಲ್ಲ ಹಾಕಿ ತೆಂಗಿನಕಾಯಿ, ಆಮೇಲೆ ಅಂತ ಕೊತ್ತಂಬರಿ, ಸೋಂಪು, ಮತ್ತು ಕಾಶ್ಮೀರಿ ಚಿಲ್ಲಿದ ಮತ್ತು ಅರಶಿನ ಇದನ್ನೆಲ್ಲ ಒಂದು ಹೋಲಾಗಿ, ಅಂದರೆ ಹುಡಿಯಲ್ಲ, ಹೋಲಾಗಿ ಹಾಕಿ ಗ್ರೈಂಡರ್ಗೆ ಈ ಥರ ಹಾಕ್ತೇವೆ. ಅದು ಸ್ವಿಚ್ ಹಾಕಿದರೆ ಅದರಷ್ಟೇ ಅದು ತಿರುಗ್ತಾ ಇರ್ತದೆ. ಸಣ್ಣದಿರುವಾಗ ನಮ್ಮ ತಾಯಿ ಕೈಯಲ್ಲೇ ಅದನ್ನು ಕಡಿತಾ ಇದ್ರು. ಈಗ ಟೆಕ್ನಾಲಜಿ ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಅಲ್ವಾ, ಈಗ ಗ್ರೈಂಡರ್ ಬಂದಿದೆ. ಅದಕ್ಕೆ ಸ್ವಿಚ್ ಹಾಕಿದ್ರೆ ಆಯಿತು, ಅದರಷ್ಟಕ್ಕೆ ಅದು ತಿರುಗ್ತಾ ಇರ್ತದೆ. ಒಂದು ಹಾಫ್ ಆನ್ ಅವರಲ್ಲಿ ಮಸಾಲ ರೆಡಿ ಆಗ್ತದೆ. ಆಮೇಲೆ ಅದನ್ನು ತೆಗೆದು ನಾವು ನೀರುಳ್ಳಿ ಟೊಮೆಟೊವನ್ನು ಫ್ರೈ ಮಾಡಿರ್ತೇವಲ್ಲ ಅದಕ್ಕೆ ಹಾಕಿ, ಆಮೇಲೆ ನೀರುಳ್ಳಿ ಟೊಮೆಟೊದೊಂದಿಗೆ ಮಟನನ್ನು ಬೇಯಿಸಿರ್ತೇವಲ್ಲ ಅದಕ್ಕೆ ಈ ಮಸಾಲವನ್ನು ಹಾಕಿ ಕುದಿಸುವುದು ಅಷ್ಟೇ, ಬೇರೆ ಏನಿಲ್ಲ ಕೆಲಸ. ನೋಡಿ, ಇದು ತೆಂಗಿನಕಾಯಿ ತುರಿ ಇದೆ ಅಲ್ವಾ, ಅದನ್ನು ಕುದಿಸುವಂತಹ ಒಂದು ಮಿಷನ್. ಇಲ್ಲಿಟ್ಟು ಹೀಗೆ ಮಾಡಿದರೆ ಈಗ ಆ್ಯಸ್ ಅ ತೊಂಡಿಯಾಗಿ, ನಾನೊಂದು ತೊಂಡಿಯಾಗಿ ನನಗೆ ನನ್ನ ಎಕ್ಸ್ಪೀರಿಯನ್ಸ್ ಇತ್ತು ನಾನು ಹೇಳೋದು. ಅಂದರೆ ಗೊತ್ತಿಲ್ಲದವರಿಗೆ, ಅಂದರೆ ಸಣ್ಣ ಸಣ್ಣ ಪ್ರಾಯದ ಹುಡುಗಿಯರೆಲ್ಲ ಇರ್ತಾರಲ್ಲ, ಬಿಗಿನರ್ಸ್ ಆಗಿ ಎಂತ ಮದುವೆ ಆಗಿ ಗಂಡನ ಮನೆಗೆ ಹೋಗಿ ಕುಕ್ ಮಾಡುವವರೆಲ್ಲ ಇರ್ತಾರಲ್ಲ, ಅವರಿಗೊಂದು ಸಲಹೆಯನ್ನು ನಾನು ಕೊಡೋದಂದರೆ, ಈಗ ಮೀಟ್ ಬರೋದಕ್ಕಿಂತ ಮುಂಚೆನೇ ಟೊಮೆಟೊ ನೀರುಳ್ಳಿಯನ್ನೆಲ್ಲ ನಾವು ಫ್ರೈ ಮಾಡಿರ್ಬೇಕಂತ ಹೇಳಿದಲ್ವಾ. ಆಗ ಫ್ರೈ ಮಾಡುವಾಗ ಏನಾಗ್ತದೆ, ಇದು ಬಂದ ತಕ್ಷಣ, ಮೀಟ್ ಬಂದ ತಕ್ಷಣ ನಾವು ವಾಶ್ ಮಾಡಿ ಡೈರೆಕ್ಟಾಗಿ ಅದಕ್ಕೆ ಹಾಕ್ಲಿಕ್ಕೆ ಆಗ್ತದೆ. ಇಲ್ಲ ಅಂತ ಹೇಳಿದರೆ ಮೀಟ್ ಬಂದ ಮೇಲೆ ನಾವು ನೀರುಳ್ಳಿ ಟೊಮೆಟೊ ಕಟ್ ಮಾಡೋದು, ಆಮೇಲೆ ಅದನ್ನು ಫ್ರೈ ಮಾಡೋದು, ಅದಕ್ಕೇನೆ ಟೈಮ್ ಜಾಸ್ತಿ ಹಿಡಿತದೆ. ಸೊ ಹಾಗಿರುವಾಗ ಬಿಗಿನರ್ ಫ್ರೆಂಡ್ಲಿಯಾಗಿ ಸ್ವಲ್ಪ ಯಂಗ್ ಆಗಿರುವವರು ಏನು ಕುಕಿಂಗ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿರ್ತೀರ, ಅವರಿಗೆ ನನ್ನ ಒಂದು ತೊಂಡಿಯಾಗಿ ನಾನೊಂದು ಸಲಹೆ ಏನು ಹೇಳುವುದಂದರೆ, ನೀವು ಈ ಥರ ಫಸ್ಟಿಗೆ ಕಟ್ ಮಾಡಿ ಫ್ರೈ ಮಾಡಿಡಿ, ಆಮೇಲೆ ಮೀಟ್ ಬಂದ ತಕ್ಷಣ ಅದಕ್ಕೆ ಹಾಕುವ. ಆಗ ನಿಮ್ಮದು ಬೇಗ ನಿಮ್ಮದು ಒಂದು ಗಂಟೆ ಆಗುವಾಗ ನಿಮ್ಮದು ಎಲ್ಲ ಇದು ಫಿನಿಶ್ ಆಗಿಬಿಡುತ್ತೆ. ಕೆಲವರಿಗೆ ಇದು ಗೊತ್ತಿರಲ್ಲ, ಅವರು ಫಸ್ಟಿಗೆ ಎಂತ ಮಾಡ್ತಾರೆ, ಮೀಟ್ ಬರಲಿ ಅಂತ ಕಾಯ್ತಾ ಇರ್ತಾರೆ. ಮೀಟ್ ಬಂದ ಮೇಲೆ ನೀರುಳ್ಳಿ ಟೊಮೆಟೊ ಕಟ್ ಮಾಡಿ ಆಮೇಲೆ ನೀವು ಅದನ್ನು ಫ್ರೈ ಮಾಡುವಾಗ ಜಾಸ್ತಿ ಸಮಯ ಹಿಡಿಯುತ್ತೆ. ಹೀಗೆ ನೀವೊಮ್ಮೆ ಮಾಡಿ ನೋಡಿ, ನಿಮ್ಮದು ಕುಕಿಂಗ್ ಪಟ್ ಅಂತ ಆಗ್ತದೆ. ಇದು ನನ್ನದೊಂದು ಸಣ್ಣ ಟ್ರಿಕ್ಸ್. ಈಗ ನಾನೇನು ಮಾಡ್ತೇನೆ ಅಂದರೆ, ನೀರು ಟೊಮೆಟೊವನ್ನು ಫ್ರೈ ಮಾಡಲಿಕ್ಕೆ ಇಟ್ಟಿದ್ದೇನಲ್ವಾ, ಅದು ಫ್ರೈ ಆಗಿದೆ ಅಂತ ನೋಡಿ ಆಮೇಲೆ ಇದನ್ನು ಅದಕ್ಕೆ ಹಾಕಬೇಕು. ಈಗ ಮೀಟ್ ಬಂದ ಈಗ ಮಟನ್ ಬಂದಿದೆ ನೋಡಿದ್ರಲ್ವಾ. ಈಗ ಮಟನ್ನ ನಾನು ವಾಶ್ ಮಾಡಿ ಅದರದ್ದು ನೀರೆಲ್ಲ ಹೋಗ್ಲಿಕ್ಕೋಸ್ಕರ ವಾಶ್ ಮಾಡಿ ಫಸ್ಟಿಗೆ ಇಡ್ತೇನೆ. ಈಗ ನೀರುಳ್ಳಿ ಮತ್ತು ಟೊಮೆಟೊ ಅಲ್ಲಿ ಫ್ರೈ ಆಗ್ತಾ ಉಂಟು, ಅಷ್ಟಕ್ಕೆ ಅದು ಫ್ರೈ ಆಗಲಿ. ಆಮೇಲೆ ಇದನ್ನು ನಾನು ವಾಶ್ ಮಾಡಿ ಅದಕ್ಕೆ ಹಾಕ್ತೇನೆ. ನಾನದು ನೀರುಳ್ಳಿ ಟೊಮೆಟೊ ಇಟ್ಟು ಬಂದಿದ್ದಲ್ಲ, ಅದು ಒಳ್ಳೆ ಮೆಲ್ಟ್ ಆಗಿತ್ತು. ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅರಿಶಿನ ಹುಡಿ ಎಲ್ಲ ಹಾಕ್ಲಿಕ್ಕಿತ್ತು.
ಅದನ್ನೆಲ್ಲ ಅಕ್ಕ ಹಾಕಿ ಅದಕ್ಕೆ ಮಟನ್ ಕೂಡ ಹಾಕಿ ಬೇಯಿಸ್ಲಿಕ್ಕೆ ಇಟ್ಟು ಬಿಟ್ಟಿದ್ದಾಳೆ. ಅದನ್ನೆಲ್ಲ ವಿಡಿಯೋ ಮಾಡ್ಲಿಕ್ಕೆ ಆಗಲಿಲ್ಲ. ನಾನು ನಿನ್ನಂತ ನಾನು ಅವಳಿಗೆ ನೆನಪಿರಲಿಲ್ಲ ಅಂತೆ ತೋರಿಸ್ಲಿಕ್ಕೆ. ಅದು ಕೋಳಿಯನ್ನು ನಾವು ಯಾವ ಥರ ಕಟ್ ಮಾಡೋದಂತ ನಿಮಗೆ ನಾನು ತೋರಿಸಿದ್ದೇನೆ, ನೋಡಿದ್ರಾ? ಅದು ಅಂಗಡಿಯಲ್ಲಿ ಅವರು ಕಟ್ ಮಾಡಿ ಕೊಡ್ತಾರೆ, ಮಾತ್ರ ಒಟ್ಟರಾಶಿ ಕಟ್ ಮಾಡಿ ಕೊಡ್ತಾರೆ. ನಮಗೆ ಅದು ಸರಿ ಆಗೋದಿಲ್ಲ. ಅದಕ್ಕೆ ನಾವು ಇಡೀ ತರಿಸೋದು. ಆಮೇಲೆ ಮನೆಯಲ್ಲಿ ಬಂದು ಈ ಥರ ಮನೆ ಕತ್ತಿ ಅಂತ ಹೇಳ್ತೇವೆ. ನಿಮಗೆ ಮೂರಲ್ಲೆಲ್ಲ ಆ ಕಡೆಲ್ಲ ಇರಲಿಕ್ಕಿಲ್ಲ, ಉಂಟಂತೇಳಿ ಕಮೆಂಟಲ್ಲಿ ತಿಳಿಸಿ ನನಗೆ. ಹಾಗೆ ನಾವು ಮನೆಗೆ ಬಂದು ಈ ಥರ ಕಟ್ ಮಾಡೋದು. ಅಂದರೆ ರೋಲ್ಗೆ ಮಾಂಸ ಮಾತ್ರ ಬೇಕಾದದ್ದು, ಎಲುಬೆಲ್ಲ ಹಾಕಲಿಕ್ಕಿಲ್ಲ. ಹಾಗೆ ನಾವು ಕಟ್ಟು ರೋಲ್ಗೆ ಹಾಕ್ತೇವೆ. ಎಲುಬು ಇದೆಲ್ಲ ಇರ್ತದಲ್ಲ, ಬೋನ್ಲೆಸ್ ರೋಲ್ಗೆ ಹಾಕ್ತೇವೆ. ವಿತ್ ಬೋನ್ ಇದ್ದದನ್ನು ಫ್ರಿಜ್ಜಲ್ಲಿ ಹಾಗೆ ಇಟ್ಟು ಫ್ರೈ ಮಾಡಲಿಕ್ಕೆ, ಪದಾರ್ಥ ಮಾಡಲಿಕ್ಕೆಲ್ಲ ಅದನ್ನು ಯೂಸ್ ಮಾಡ್ತೇವೆ. ಇದರದ್ದು ಎಲ್ಲದರದ್ದು ರೆಸಿಪಿ ನಾನು ನೆಕ್ಸ್ಟ್ ಟೈಮ್ ಹಾಕ್ತೇನೆ. ಎಲ್ಲವನ್ನು ಇದಕ್ಕೆ ಇನ್ಕ್ಲೂಡ್ ಮಾಡಿದರೆ ವಿಡಿಯೋ ತುಂಬ ಲೆಂತ್ ಆಗ್ತದೆ. ಈಗ ಮಧ್ಯಾಹ್ನಕ್ಕೆ ಗೀ ರೈಸ್ ಮಾಡಿದ್ದೇವೆ, ಮಟನ್ ಕುರ್ಮಾ ರೆಡಿಯಾಗಿದೆ. ನನ್ನ ಭಾವ ಮಸೀದಿಗೆ ಹೊರಟರು. ಆಮೇಲೆ ನಾವೆಲ್ಲ ಊಟ ಮಾಡಿ ಸ್ನಾನ ಎಲ್ಲ ಮಾಡಿ ಸ್ವಲ್ಪ ಹೊತ್ತು ರೆಸ್ಟ್ ಎಲ್ಲ ತೆಗೆದು ಕುರ್ಆನೆಲ್ಲ ಓದಲಿಕ್ಕೆಲ್ಲ ಇತ್ತಲ್ಲ ಅದನ್ನೆಲ್ಲ ಓದಿ ಎಲ್ಲ ಹದಿಯ ಮಾಡಿ ಆಮೇಲೆ ಸಾಮಾನೆಲ್ಲ ರೆಡಿಯಾಗಿ ಉಂಟು, ಅದನ್ನೆಲ್ಲ ರೆಡಿ ಮಾಡಿಟ್ಟು ಬಂದು ಓದಿದ್ದು. ಆಮೇಲೆ ರೋಲೆಲ್ಲ ಫ್ರೈ ಮಾಡಲಿಕ್ಕಿತ್ತಲ್ಲ, ಓದಿ ಎಲ್ಲ ಆದಮೇಲೆ ರೋಲರ್ನೆಲ್ಲ ಫ್ರೈ ಮಾಡಿ ಮನೆಗೆ ನಾವು ಕೊಡ್ತೇವೆ. ಅಂದರೆ ನಮ್ಮದೊಂದು ಹಬ್ಬ ಅಲ್ವಾ, ಪಕ್ಕದ ಮನೆಗೆ ಆ ಮನೆಗೆ ಈ ಮನೆಗೆಲ್ಲ ಸೀರು ಕುರ್ಮಾ ಮತ್ತು ಪಾಯಸ ಎಲ್ಲ ಕೊಡಲಿಕ್ಕಿತ್ತು, ಅದನ್ನೆಲ್ಲ ಕೊಟ್ಟು ಆಮೇಲೆ ಮಗ್ರಿಬ್ ಆಯಿತು. ಮಗ್ರಿಬ್ ಆದ ನಂತರ ರಾತ್ರಿದು ಪುಂಡಿ ಇದೆ ಅಲ್ವ, ನಮ್ಮ ಮಂಗಳೂರಲ್ಲೆಲ್ಲ ಫಸ್ಟಿಗೆ ಈ ಥರ ಕಡಬು ಥರ ಮಾಡ್ತೇವೆ. ಆಮೇಲೆ ಈ ಥರದ್ದು ಇಡಿಯಪ್ಪ ಮಾಡುವ ಮಿಷಿನ್ ಇರ್ತದೆ, ಅದರಲ್ಲಿ ನಾವು ಯಾವ ಥರ ಮಾಡೋದಂತ ನೋಡಿ ಈ ಥರ ಫಸ್ಟಿಗೆ ಬೇಯಿಸಿ ಆಮೇಲೆ ಅದರ ಒಳಗಡೆ ಹಾಕಿ ಆಮೇಲೆ ಈ ಥರ ಮಾಡಿದರೆ ನಮ್ಮ ಊರಿನಲ್ಲಿ ಈ ಥರ ನಾವು ಇಡಿಯಪ್ಪ ಮಾಡೋದು. ನೀವು ಯಾವ ಥರ ಮಾಡೋದಂತ ಕಮೆಂಟ್ಸಲ್ಲಿ ತಿಳಿಸಿ. ಆಮೇಲೆ ರಾತ್ರಿಗೆ ನಾವು ಮಟನ್ ಗ್ರೇವಿ ಮತ್ತು ಇಡಿಯಪ್ಪ ಎಲ್ಲ ತಿಂದ್ವಿ. ನೋಡಿದ್ರಲ್ವ ಫ್ರೆಂಡ್ಸ್, ನಾವು ಯಾವ ಥರ ಬರಾತ್ರ ಒಂದು ರಾತ್ರಿ ಯಾವ ದಿನವನ್ನು ಯಾವ ಥರ ಆಚರಿಸಿದ್ದೇವೆ ಅಂತ. ನಿಮ್ಮ ಊರಲ್ಲೆಲ್ಲ ಯಾವ ಥರ ನೀವು ಡಿಫ್ರೆಂಟಾಗಿ ಮಾಡ್ತೀರಾ ಎಂತ ಅಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ಸಪೋರ್ಟ್ ಆ್ಯಂಡ್ ಲವ್. ನಿಮಗೇನಾದರೂ ಅನಿಸಿಕಿದ್ರೆ ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸಿ. ಸಬ್ಸ್ಕ್ರೈಬ್ ಮಾಡದಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್, ಅಸ್ಸಲಾಮು ಅಲೈಕುಮ್, ಎಲ್ಲರಿಗೂ ನಮಸ್ಕಾರ.